ನಮಸ್ಕಾರ ಫ್ರೆಂಡ್ಸ್, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗು. ಇವತ್ತು ಸಂಡೇ ಆಗಿದ್ದರಿಂದ ತುಂಬ ದಿನ ಆದಮೇಲೆ ನಮ್ಮ ಮನೆಯವರು ಹೊರಗೆ ಹೋಗೋಣ ಅಂತ ಹೇಳಿದರು. ಅದಕ್ಕೆ ನಾವು ಬೆಳಿಗ್ಗೆನೇ ಹೊರಟು ಬಂದ್ವಿ. ಟಿಫಿನ್ನ ಮನೇಲಿ ಮಾಡಿರಲಿಲ್ಲ, ರಾಗಿ ಗಂಜಿ ಮಾಡಿಕೊಂಡು ಕುಡಿದು ಬಂದಿದ್ವಿ. 9 ಗಂಟೆಗೆ ಮನೆ ಬಿಟ್ಟಿದ್ದು, ಹಾಗಾಗಿ ಇಲ್ಲಿಗೆ ಬರೋ ಹೊತ್ತಿಗೆ 10 ಗಂಟೆ ಆಗಿತ್ತು. ಮೊದಲು ನಾವು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಹತ್ತಿರ ಇರ್ತಕ್ಕಂಥ ವಿಜಯ್ ಕೆಫೆ ರೆಸ್ಟೋರೆಂಟ್ಗೆ ಹೋದ್ವಿ. ನಾನು ಇಡ್ಲಿ ಸಾಂಬಾರು, ನಮ್ಮ ಮನೆಯವರು ಉಪ್ಪಿಟ್ಟು, ನನ್ನ ಮಗ ಮಸಾಲೆ ದೋಸೆ ಎಲ್ಲ ತೊಗೊಂಡ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಗಾಂಧಿನಗರದಲ್ಲಿರ್ತಕ್ಕಂಥ ಫೇಮಸ್ ಕಪಾಲಿ ಥಿಯೇಟರ್, ಈಗ AMB ಸಿನಿಮಾಸ್ ಮಾಲ್ ಆಗಿದೆ. ಫೇಮಸ್ ಫಿಲಮ್ ಆ್ಯಕ್ಟರ್ ಮಹೇಶ್ ಬಾಬು ಅವ್ರದ್ದು ಬೆಂಗಳೂರಲ್ಲೇ ಫೇಮಸ್ ಮಾಲ್. ಇದು ಕೂಡ ಇಂಡಿಯಾದಲ್ಲೇ 2ನೇ ಡಾಲ್ಬಿ ಸಿನಿಮಾಸ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಹೊಸದಾಗಿ ಇದನ್ನು ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ಟ್ರೆಂಡಿಂಗಲ್ಲಿರೋ ಪ್ಲೇಸ್ ಅಂತಲೇ ಹೇಳ್ಬೋದಿದ್ದು. ನಾವು ಫೇಮಸ್ ಥಿಯೇಟ್ರ್ ಮಹೇಶ್ ಬಾಬು ಅವರ ಸಿನಿಮಾಸ್ ಮಾಲ್ಗೆ ಇವತ್ತು ಬಂದಿದ್ದೀವಿ. ಮೊದಲು ಮೂವಿ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ವಿ. ನೋಡಿ, ಮೂವಿ ನೋಡೋದಕ್ಕೆ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ತುಂಬ ಜನ ನಿಂತಿದ್ದರು. ಯಾಕೆ ಅಂತ ನೋಡಿದಾಗ ಅಲ್ಲಿ ಫೋಟೋಸ್ ಎಲ್ಲ ತೆಗೆದುಕೊಳ್ತಾ ಇದ್ದರು, ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಲಾಬಿಗೆ ಎಂಟ್ರಿ ಆದ ತಕ್ಷಣವೇ ನಾವು ಸ್ವರ್ಗದಲ್ಲಿ ಇದ್ದೀವೇನೋ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ನಿಜವಾಗ್ಲೂ ಕಣ್ಣಾಯಿಸಿದ ಕಡೆಗೆಲ್ಲ ನಮಗೆ ಆ ಆರ್ಚು, ಅದು ಫ್ರೇಮು, ಆ ಲೈಟಿಂಗ್ಸ್ ಎಲ್ಲ ಒಂಥರ ಪ್ಯಾಲೇಸ್ ಫೀಲ್ ಬರ್ತಾ ಇತ್ತು ನಮಗೆ. ಆ ಲಾಬಿ ನೋಡ್ತಾ ಇದ್ದರೆ ಪ್ರತಿಯೊಂದು ಕಾರ್ನರಲ್ಲಿ ನಿಂತ್ಕೊಂಡು ಕೂಡ ನಾವು ಅಲ್ಲಿ ವಿಡಿಯೋ ಮಾಡ್ಕೊಳ್ಬೇಕು, ಫೋಟೋ ತೆಗೆಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ನಿಜವಾಗ್ಲೂ ಈ ಥರದ್ದೊಂದು ಮಾಲು ಗಾಂಧಿನಗರದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ನಾವು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಒಳಗಡೆ ಹೋದರೆ ನಿಜವಾಗ್ಲೂ ಒಂದು ರಾಯಲ್ ಲುಕ್ ಕೊಡುತ್ತೆ ಈ ಲಾಬಿ. ಮಹೇಶ್ ಬಾಬು ಅವರು ಮಾಡಿರ್ತಕ್ಕಂಥ ಎಲ್ಲ ಮೂವಿದು ಪೋಸ್ಟರ್ ಫ್ರೇಮ್ನ ಅಲ್ಲಿ ಹಾಕಿದ್ರು. ಎಲ್ಲರೂ ಕೂಡ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದರು. ನಾನು ಕೂಡ ಅವ್ರ ಪೋಸ್ಟರ್ ಎಲ್ಲ ನೋಡ್ತಾ ನಿಂತ್ಕೊಂಡಿದ್ದೆ. ಹಾಗೆ ನಮ್ಮ ಮನೆಯವರು ವಿಡಿಯೋ ಮಾಡಿದರು. ನೋಡಿ, ಮಹೇಶ್ ಬಾಬು ಅವರ ಸಿನಿಮಾಸ್ ಥಿಯೇಟರಲ್ಲಿ 2nd ಫ್ಲೋರಲ್ಲಿ ನಾವು ಕನ್ನಡ ಮೂವಿ ನೋಡೋದಕ್ಕೆ ಹೋಗಿದ್ದು, ಕರಾವಳಿ ಮೂವಿನ. ಅಲ್ಲೇ ಇಷ್ಟು ರಾಯಲ್ ಲುಕ್ ಇದೆ. ಅಲ್ಲಿ 2ನೇ ಫ್ಲೋರಿಂದ 6ನೇ ಫ್ಲೋರ್ವರೆಗೂ ಕೂಡ ಸಿನಿಮಾ ಥಿಯೇಟರ್ಗಳೇ ಇರೋದು. ಅಲ್ಲಿ 5ನೇ ಫ್ಲೋರಲ್ಲಿ ಡಾಲ್ಬಿ ಸಿನಿಮಾ ಥಿಯೇಟರ್ ಅಂತ ಇದೆ ಅಂತೆ. ತುಂಬಾ ನಿಜವಾಗ್ಲೂ ಅಲ್ಲಿ ಹೋಗ್ಬಿಟ್ರೆ ಸ್ವರ್ಗದಲ್ಲಿನೇ ಇದ್ದೀವಿ ಅನ್ನೋ ರೀತಿ ಇದೆ ಅಂತ ಹೇಳ್ತಾ ಇದ್ದರು. ಬಟ್ ನಾವು ಕನ್ನಡ ಸಿನಿಮಾ ಅಷ್ಟೇ ನೋಡೋಕೆ ಹೋಗಿದ್ದು. ಕನ್ನಡ ಫಿಲಮ್ ಆ್ಯಕ್ಟ್ರಸ್ದೆಲ್ಲ ಫೋಟೋಗಳು ಹಾಕಿದ್ರು. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಒಳಗಡೆ ಥಿಯೇಟರ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಮಿನಿ ಸ್ಟೇಡಿಯಂ ಒಳಗಡೆ ಹೋಗಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ನಮಗೆ. ಸೀಟ್ ಎಲ್ಲ ಎಷ್ಟು ಚೆನ್ನಾಗಿ ಕರ್ವ್ ಶೇಪಲ್ಲಿದ್ವು. ಮತ್ತು ಯಾರಿಗೂ ತೊಂದರೆ ಆಗಬಾರ್ದು, ತಲೆಗಳು ಅಡ್ಡ ಆಗಬಾರ್ದು ಅಂತ ನಿಜವಾಗ್ಲೂ ಸೀಟ್ಗಳನ್ನ ಸ್ಲೋಪಾಗಿ ತುಂಬ ಚೆನ್ನಾಗೇ ಮಾಡಿಸಿದ್ರು. 4 ಕಾರ್ನರಿಂದ ವ್ಯೂವ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸ್ಕ್ರೀನ್ ಪಕ್ಕದಲ್ಲೇ ಆ ಡಿಸೈನ್ಗಳಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ವು. ಒಟ್ಟಿನಲ್ಲಿ ನಾವು ಒಂದು ಮಿನಿ ಸ್ಟೇಡಿಯಮಲ್ಲಿ ಕುಳಿತುಕೊಂಡು ಫಿಲಮ್ ನೋಡ್ಕೊಂಡು ಬಂದಂಗೆ ಅನಿಸ್ತು. ಅದು ಮುಗಿಸ್ಕೊಂಡು ಕೆಳಗಡೆನೇ ಜುಡಿಯೋ ಇತ್ತು. ಆ ಜುಡಿಯೋದಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ನಾನು, ನಮ್ಮ ಮನೆಯವರು, ನನ್ನ ಮಗ, ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಒಂದು 10 ನಿಮಿಷ ಕೆಳಗಡೆ ಕೂರೋಣ ಅಂತೇಳಿ ಕೂತ್ಕೊಂಡಿದ್ವಿ. ನನ್ನ ಮಗ ಹೇಳ್ತಾ ಇದ್ದ, ನಾನು ಸ್ಪೈಡರ್ ಮ್ಯಾನ್ ಮೂವಿ ನೋಡಬೇಕಿತ್ತು, ನೀವು ಯಾವುದೋ ಮೂವಿ ಕರ್ಕೊಂಡು ಹೋದ್ರಿ ಅಂತ ಹೇಳ್ತಿದ್ದ. ಹಾಗೆ ಅಲ್ವಾ ಮಕ್ಕಳು, ಆ ಥರದ ಮೂವಿ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಮಕ್ಕಳಿಗೆಲ್ಲ ಈ ಥರ ಸ್ಪೈಡರ್ ಮ್ಯಾನ್ ಮೂವಿಗಳು ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇಲ್ಲೊಂದು ಫೋಟೋನಾದರೂ ತೆಗಿಬಾ ಅಂತೇಳಿ ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿಸ್ಕೊಂಡ. ಅವನು ಇಷ್ಟಪಟ್ಟು ಅದೊಂದೇ ಫೋಟೋಗೆ ಬಂದಿದ್ದು. ಬೇರೆದಕ್ಕೆಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಬಾರೋ, ವಿಡಿಯೋ ಮಾಡಿಸ್ಕೊಳ್ಳೋಣ ಬಾರೋ ಅಂತ ಅಂದರೆ ನಿಜವಾಗ್ಲೂ ಅವನು ಯಾವುದಕ್ಕೂ ಬರ್ತಾ ಇರಲಿಲ್ಲ. ಏನು ಫೋಟೋ ವಿಡಿಯೋ ಅಂತೀಯಮ್ಮ ನೀನು ಅಂತ ಹೇಳ್ತಿದ್ದ ನನಗೆ. ಅದು ಸ್ಪೈಡರ್ ಮ್ಯಾನ್ ಒಂದು ಪೋಸ್ಟರ್ ಹತ್ರ ಮಾತ್ರ ನನ್ನ ಫೋಟೋ ತೆಗೀನ ಅಂತ ಹೇಳಿ ಅವನೇ ಖುಷಿಯಿಂದ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು. ಅದೆಲ್ಲ ತೆಗೆಸ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಇನ್ನೊಂದು ಟೈಮು ಕೆಳಗಡೆ ಹೋಗಿ ಬರೋಣ ಅಂತೇಳಿ ಕೆಳಗಡೆ ಬಂದೆ. ನನ್ನ ಮಗನಿಗೇನೋ ತಿನ್ನಬೇಕು ಅಂತ ಅನಿಸ್ತಂತೆ. ಅವನು
ಬರ್ಗರ್ ತಿನ್ನಬೇಕು ಪಪ್ಪ ಅಂತೇಳಿ ಕರ್ಕೊಂಡೋದ. ನಾನಿಲ್ಲಿ ಕೂತ್ಕೊಂಡು ಹಾಗೆ ಫ್ರೇಮ್ಸ್ ಎಲ್ಲ ನೋಡ್ತಾ ಇರ್ಬೋದು. ಅಲ್ಲಿ ಮೂವಿ ಫ್ರೇಮ್ ಎಲ್ಲ ಹಾಕಿದಾರಲ್ವ, ಅಲ್ಲಿ ಸೆಂಟ್ರಲ್ಲಿ ಒಂದು ಫ್ರೇಮ್ ಹಾಕಿರೋದು ಅದು ಮಹೇಶ್ ಬಾಬು ಅವರು ಚಿಕ್ಕವರಿದ್ದಾಗ ತೆಗೆಸ್ಕೊಂಡಿದ್ದ ಫೋಟೋ ಅದು. ಅವೆಲ್ಲ ಮೂವಿ ಫ್ರೇಮ್ಸ್ ಎಲ್ಲ ನೋಡ್ತಾ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ. ಫುಡ್ ಕೌಂಟ್ರಲ್ಲಿ ಪೋಸ್ಟರ್ ಎಲ್ಲ ಹಾಕಿದ್ರು. QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಂಡು ಬರ್ಗರ್ ಕಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ 179ಗೆ 2 ಬರ್ಗರ್ ಅಂತ. ಅದು ಗೊತ್ತಿಲ್ಲದೆ ನಮ್ಮ ಮನೆಯವರು 210 ರೂಪೀಸ್ ಕೊಟ್ಟು 1 ಬರ್ಗರ್ ಕೊಡಿಸಿದ್ರಂತೆ. ತುಂಬ ಬೇಜಾರಾಯಿತು. ತುಂಬ ದಿನಕ್ಕೆ ಕೇಳ್ತಿದ್ದಾನಲ್ಲ ಅಂತೇಳಿ ಕೊಡಿಸಿದ್ದಷ್ಟೇ. ಆ ಥರ ಹೊರಗಡೆ ಎಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಕೊಡಿಸಲ್ಲ ನಾವು. ಅಡ್ವೆಂಚರ್ ಗೇಮ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ, ಮಾಲಲ್ಲಿ ಮಕ್ಕಳಿಗೆ ಅಂತಲೇ ಕೆಲವೊಂದಿಷ್ಟು ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಅದನ್ನು ಕೂಡ ಮುಗಿಸ್ಕೊಂಡು 2 ಗಂಟೆ ಆಯಿತು. ಊಟ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಊಟಕ್ಕೆ ಅಂತ ಬಂದ್ವಿ. ಅಣ್ಣಮ್ಮ ದೇವಿ ದೇವಸ್ಥಾನದ ಪಕ್ಕದಲ್ಲೇ ಹೋಟೆಲ್ ನವಯುಗ ಇದೆ. ಅದು ನಾನ್ ವೆಜ್ಗೆ ಫೇಮಸ್ ಹೋಟೆಲ್ಲು. ನೋಡ್ತಾ ಇರ್ಬೋದು, ಭಾನುವಾರ ಆಗಿದ್ದರಿಂದ ಫುಲ್ ರಶ್ ಇತ್ತು. ಊಟಕ್ಕೆ ಕೂತಿದ್ರಲ್ವ, ಅವ್ರ ಹಿಂದ್ಗಡೆ ನಿಂತ್ಕೊಂಡು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟೊಂದು ರಶ್ ಇರುತ್ತೆ ಭಾನುವಾರ. ಇಲ್ಲಿಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಕೂಡ ಬರ್ತಾ ಇದ್ರಂತೆ. ಅಪ್ಪು ಅವರು ಕೂಡ ಬಂದಿಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ವೆಜ್ಜಲ್ಲಂತೂ ಗೊತ್ತಿಲ್ಲ. ನಾವು ಇಲ್ಲಿ ಬಂದಮೇಲೆ ನಾನ್ ವೆಜ್ಜೇ ಊಟ ಮಾಡಿರೋದು. ಇದು 2ನೇ ಸಲ ಇಲ್ಲಿಗೆ ಬಂದಿರೋದು. ಬಾಳೆ ಎಲೆ ಮೇಲೆ ಊಟ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ನಾವು ಲಾಸ್ಟ್ ಟೈಮು ಇದೇ ಹೋಟೆಲ್ಗೆ ಹೋಗಿದ್ದು ಜಸ್ಟ್ ಫೋಟೋನ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.